ನಾವೆಲ್ಲಾ ನಿಗಮಗಳು ಇವತ್ತು ಅಂಬೇಡ್ಕರ್ ನಿಗಮ ಆಗಿರ್ಬೋದು, ಆದಿಜಂಬ ನಿಗಮ ಆಗಿರ್ಬೋದು, ತಾಂಡ ನಿಗಮ ಆಗಿರ್ಬೋದು, ಇವೆಲ್ಲವೂ ಸಹಿತ ನಾವು ಮೂಲ ಒಂದು ಆಶಯವನ್ನ ಇಟ್ಕೊಂಡಿದ್ವಿ. ಏನಂದ್ರೆ ಅಲ್ಲಿರುವಂತ ಜನರ ಕಾಲೋನಿಗಳಲ್ಲಿ, ತಾಂಡಗಳಲ್ಲಿ, ಹಟ್ಟಿಗಳಲ್ಲಿ ಇರುವಂತ ಜನರಿಗೆ ಅಲ್ಲಿರುವಂತ ಮೂಲಭೂತ ಸೌಕರ್ಯವನ್ನ ಕೊಡ್ಬೇಕಂತ ಒಂದು ಆಶೆಯನ್ನ ನಾವು ಇಟ್ಕೊಂಡು ಇವತ್ತು ನಿಗಮವನ್ನ ಮಾಡಿದೀವಿ. ಆದ್ರೆ ಇವತ್ತಿನ ದಿನ ಏನ್ ನಡೀತಾ ಇದೆ ಅಂದ್ರೆ ಒನ್ಲಿ ಸ್ಕೀಮ್ಗಳಿಗೆ ಮಾತ್ರ ಈ ನಿಗಮಗಳು ಆಗಿದೆ. ಇವತ್ತು ತಾಂಡ ನಿಗಮದಿಂದ ಇವತ್ತಿನವರೆಗೂ ಒಂದು ಸಹಿತ ಕೆಲಸಗಳನ್ನು ಮಾಡಕ್ ಆಗಿಲ್ಲ. ನೀವು ಸಹಿತ ನಮ್ಮ ತಾಂಡ ನಿಗಮಕ್ಕೆ ಬರೋರು ನೀವು ಉಪಾಧ್ಯಕ್ಷರು ಕುತ್ಕೊಂಡಿದ್ದೀರಿ, ನೀವೆಷ್ಟು ಭೂಮಿ ಪೂಜೆಯನ್ನ ಮಾಡಿದಿರಿ ಹೇಳಿ ಆಗಿದ್ರೆ. ಸಭಾಧ್ಯಕ್ಷರೇ, ಇನ್ನೂವರೆಗೂ ಸಹಿತ ನಮ್ಮ ತಾಂಡ ನಿಗಮದಿಂದ ಇವನ್ ಬೇರೆ ಬೇರೆ ನಿಗಮದಿಂದಲೂ ಒಂದು ಕೊಳವೆ ಬಾವಿನ ನಾವು ಕೊರೆಸ್ಲಿಕ್ಕೆ ಆಗಿಲ್ಲ. 2 ವರ್ಷ ಆಯ್ತು ನಾವು ಬಂದು ಶಾಸಕರಾಗಿ. ಜನರಿಗೆ ಏನು ಉತ್ತರ ಕೊಡೋದು? ಒಂದು. ಎರಡನೇದು, ನೀವು ಟಾರ್ಗೆಟ್ ಏನು ಕೊಟ್ಟಿದ್ದೀರಿ? ಒಂದು ನಿಗಮಕ್ಕೆ ಎಷ್ಟು ಟಾರ್ಗೆಟ್ ಕೊಟ್ಟಿದ್ದಾರೆ? 2-3 ಟಾರ್ಗೆಟ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಬಂದಿದ್ದು 1000 ಅಪ್ಲಿಕೇಶನ್. ದಯವಿಟ್ಟು ಕೈ ಮುಗಿದು ಹೇಳ್ತಿದ್ದೀನಿ ನಿಮ್ಗೆ, ನೀವೇ ಮಾಡ್ಕೊಂಡ್ಬಿಡಿ. 1000 ಜನ ನಾವೆಲ್ಲಿ ವಿರೋಧ ಹಾಕೋಲ್ಲ. ನಾವು ವಿರೋಧ ಹಾಕೊಳಕ್ ರೆಡಿ ಇಲ್ಲ. ಕೊಡೋದಾದ್ರೆ 30-40 ಕೊಡಿ. ಹಿಂದ್ ಸರ್ಕಾರ ಇದ್ದಾಗ ಬರೋ ಸಂಸ್ಥೆಗೆ ಕೋಟಾನೆ 20-30 ಕೊಟ್ಟಿದ್ದೀರಿ. ಅವತ್ತಿನ ದಿನ ಟಾರ್ಗೆಟ್ 20-30 ಇತ್ತು. ದಯವಿಟ್ಟು ಇದನ್ನ ಗಮನ ಹರಿಸ್ರಿ. ಜನರನ್ನ ವಿರೋಧ ಕಟ್ಕೊಳಕ್ ಆಗುದಿಲ್ಲ. ಅಷ್ಟು ಪ್ರಮಾಣದಲ್ಲಿ ಅಪ್ಲಿಕೇಶನ್ ಬರ್ತಾ ಇದೆ. ಇದರಿಂದ ನಮಗ್ ತೊಂದರೆ ಆಗ್ತಿದೆ. ನಮ್ಮ ಮನೆ ಮುಂದೆ ಬೈತಾರೆ, ನೀವೇನ್ರಿ ಏನು ಮಾಡ್ಕೊಡಲ್ಲ ಅಂತಾರೆ. ಹೇಳಿದಿರಿ ಬಿಡಿ. ಈಗ ಅಲ್ಲ ಸಭಾಧ್ಯಕ್ಷರು ಮಂತ್ರಿಗಳು 25 ಬೆಳಗಿನ ಸಾಯಂಕಾಲವರೆಗೂ ಗಂಗಾ ಕಲ್ಯಾಣಕ್ಕೆ 1000 ಅಪ್ಲಿಕೇಶನ್ ಬಂದಿದೆ. ಗಂಗಾ ಕಲ್ಯಾಣಕ್ಕೆ ಇಟ್ಟಂತ ಅನುದಾನನೇ ಕಡಿಮೆ. ಈ ವರ್ಷ ಕೇವಲ 37 ಕೋಟಿ ರೂಪಾಯಿಯನ್ನ ಗಂಗಾ ಕಲ್ಯಾಣಕ್ಕೆ ಇಟ್ಟಿರೋದು. ಹೆಂಗ್ ಹಂಚಕ್ಕಾಗತ್ತೆ ಇಡೀ ರಾಜ್ಯಕ್ಕೆ? ಒಂದೊಂದು ಗಂಗಾ ಕಲ್ಯಾಣ ಕೊಡಿದ್ರೆ ಯಾರಿಗೆ ಅಂತ ಅರ್ಜಿ ಕೊಡೋಣ? ನೀವು ಅಪ್ಲಿಕೇಶನ್ 150-200 ಬಂದಿದೆ. ಶಾಸಕರು ಏನ್ ಮಾಡ್ತಾರೆ? ನಾವು ಬಹಳ ಈ ಸರ್ಕಾರ ನನಗೂ ಗುರ್ತಿದೆ. ಕುತ್ಕೊಂಡ್ರಿ ಎಲ್ಲರೂ ಅಧ್ಯಕ್ಷರೇ, ನಿಮ್ಗೆ ಗೊತ್ತಿದೆ ಅಂತ ಹೇಳಿದ್ರೆ ನಿಗಮನೆ ಬಂದ್ಬಿಡಿ. ಕೊಡೋದು ಒಂದೇನಲ್ಲ, ಚಲ್ಲ ಸಾಮಾನ್ಯ ಸಭಾಧ್ಯಕ್ಷ 4,000 ಒಂದು ಕೊಟ್ಟಿದ್ದೀರ. ಒಂದು ಯಾರನ್ನು ಕೊಡ್ಬೇಕು ನಾವು? ಯಾಕೆ ನಮ್ಮನ್ನ ಇಷ್ಟ ಮಾಡ್ತೀರಾ? ಆ ಕಾರ್ಪೊರೇಷನ್ ಮುಚ್ಚಿಬಿಡಿ. ಸರ್ಕಾರ ನೀವ್ ಹಂಚ್ಕೊಳ್ಬಿಡಿ. ನಮ್ಗೆ ಬೇಗ ಅವಶ್ಯಕತೆ ಇಲ್ಲ. ಈಗ 4,000 ಯಾರಿಗೆ ಕೊಡ್ಬೇಕು ನಾವು? ಉಪಾಧ್ಯಕ್ಷರೇ, ನಮ್ಮ ಎಲ್ಲಾ ಸದಸ್ಯರು, ಚಂದ್ರಣ್ಣ ಅವರಿಂದ ಎಲ್ಲಾರು ಸದಸ್ಯರದು, ನಮ್ ಸದಸ್ಯರೇ ಅಂತಲ್ಲ, ಎಲ್ಲಾರ್ದು ಕೂತಿರೋರ್ದು ಎಲ್ಲಾರ್ದು, ನೀವು ಆ ಸಮುದಾಯದಿಂದ ಬಂದವರು. ನಮ್ಗೆ ಈಗ ಕೆಲವರೆಲ್ಲ 500 ಅಂದ್ರು, ಕೆಲವು 2,000, 3,000 ಅರ್ಜಿ ಬಂದಿದೆ. ನೀವು ಒಬ್ಬ ದಲಿತನಿಗೆ ನೀವು ನಮ್ಮ ಇಡೀ ಅಲ್ಲಿದ್ದಾಗ ಒಂದ್ 40-50,000 ಕುಟುಂಬಗಳು ಇರ್ತೈತೆ ಅಂತ ಇಟ್ಕೊಳ್ಳಿ. ಒಂದೊಂದು ತಾಲೂಕಲ್ಲಿ 40-50,000 ಜನ ಪಾಪ್ಯುಲೇಷನ್ ಇರ್ತಾರೆ. ನೀವು ಒಬ್ಬರಿಗೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಅದ್ರ ಕೊಡೋದು ಬದಲು ನಿಲ್ಸ್ಬಿಡಿ, ಬಿಟ್ಬಿಡಿ. ಯಾಕೆ ಕೊಟ್ಟು ನಿಷ್ಠೂರ ಆಗ್ಬೇಕು? ಎಲ್ಲಾ MLA ಗಳು ಅಷ್ಟೇ, ನಮ್ದೇನಂತಲ್ಲ, ಎಲ್ಲಾ MLA ಗಳು ನಿಷ್ಠೂರ. ಒಂದು ಕರ್ಜಿ ಸೈನ್ ಹಾಕಿದ್ರೆ ಅದಕ್ಕೆ ಮಹದೇವಪ್ಪನವ್ರ ಕಾಲದಲ್ಲಿ ಗಂಗಾ ಕಲ್ಯಾಣವನ್ನ ಮುಚ್ಚಿದೆ ಅಂತ ಅನೌನ್ಸ್ ಮಾಡಿ ನಾವು ಸದನದಲ್ಲಿ ಒಪ್ಕೋತೀವಿ. ನೀವು ಒಂದೊಂದು ಅನೌನ್ಸ್ ಮಾಡಿ ಒಂದೊಂದು ಕೊಟ್ರೆ ಅವ್ರು ತಗೊಳಕ್ ಆಗಲ್ಲ ಸರ್. ಹೆಂಗೆ ಯಾರನ್ನಂತ ಸೆಲೆಕ್ಷನ್ ಮಾಡ್ತೀರಿ ಗಂಗಾ ಕಲ್ಯಾಣದಲ್ಲಿ? ನಿಮ್ಮ ಮುಚ್ಚಿದ್ವಿ ಗಂಗಾ ಕಲ್ಯಾಣವನ್ನ. ಮಾಡಿಬಿಟ್ಟಾರ ಮಹಾದೇವ. ಈ ಸರ್ಕಾರ ಅಲ್ಲ, ಮಹಾದೇವಪ್ಪ ಅಲ್ಲಿ ಮಲೆ ಮಹದೇಶ್ವರ ಏರಿಯಾದಿಂದ ಬಂದವರು. ಆ ತಲೆ ಮೇಲೆ ಗಂಗೆ. ಇಲ್ಲಿ ನೋಡಿದ್ರೆ ಬರಗಾಲ, ನೀರೇ ಇಲ್ಲ, ನೀರೇ ಇಲ್ಲ. ಅವ್ರ ನಾಯಕರು ಬೇರೆ, ಅಲ್ಲಲ್ಲ ನಮ್ಮ ಡೆಪ್ಟಿ CM ಬೇರೆ ಹೋಗಿ ಗಂಗೆಯಲ್ಲಿ ಮುಳುಗ್ಬಿಟ್ಟು ಬಂದ್ಬಿಟ್ಟವ್ರೆ.
ಗಂಗೆಯಲ್ಲಿ ಮುಳುಗ್ ಬಂದವ್ರೆ ಆ ಕರ್ಮ ಕಳೀಲಿ ಅಂತ ಹೇಳಿ ಕುತ್ಕೊಳ್ರಿ, ಎಲ್ಲ ಹೇಳ್ತಾರೆ. ಸುತ್ತಿಸ್ಕೊಂತ ಇದ್ದೀರಾ ನೀವು ಕರ್ಮ ಕಮ್ಮಿ ಟಾರ್ಗೆಟ್ ಇದ್ರೆ ಸರ್ ನಿಮ್ಮಂತ ಹಿರಿಯ ಇಲ್ಲ, ಅದಕ್ಕೆ ಸದಸ್ಯರು ಮಂತ್ರಿಗಳು ಈ ತರ ಹೇಳ್ಬೇಕು ಆಗಲ್ಲ. ಸದನದಲ್ಲಿ. ಹಿರಿಯ ಸದಸ್ಯರು ಟಾರ್ಗೆಟ್ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಸರ್. ಅಂತ ಮಾತು ಟಾರ್ಗೆಟ್ ಸ್ವಲ್ಪ ಕೊಡ್ಬೇಕು. ಹೆಚ್ಚು ಮಾಡ್ಬೇಕು ಸರ್. ಈ ವರ್ಷದಿಂದ ಕೊಡ್ತೀವಿ ಅಟ್ಲೀಸ್ಟ್ ಅಂತ ಹೇಳಿ. ಪಾಪ್ಯುಲೇಷನ್ ಟಾರ್ಗೆಟ್ ಮಾಡಿದ್ರೆ ಹೇಳಿದ್ರೆ ಹೇಳ್ತಾರೆ, ಉತ್ತರ ಹೇಳ್ತಾರೆ ಅವರು. ಮಾನ್ಯ ಉತ್ತರ ಹೇಳ್ತಾರೆ, ಕುತ್ಕೊಳ್ರಿ ಗಂಗಾ ಕಲ್ಯಾಣ ಸರ್. ಅದಕ್ಕೆ ಬಡತನ ಹೋಗುತ್ತೆ, ಗಂಗಾ ಕಲ್ಯಾಣ ಕೊಡೋದ್ರಿಂದ ಬಡತನ ಹೋಗುತ್ತೆ ಅನ್ನೋದನ್ನ ಈ ಸರ್ಕಾರ ಅರ್ಥ ಮಾಡ್ಕೋಬೇಕು. ನೀವು ಗಂಗೆ ಬಗ್ಗೆ ಅಪಪ್ರಚಾರ ಮಾಡಿ ಗಂಗೆ ಬಗ್ಗೆ ಅವಹೇಳನ ಮಾತಾಡ್ತೀರಿ, ಗಂಗಾ ಕಲ್ಯಾಣ ಕೊಡ್ಲಿಕ್ಕೆ ಮೀನಾಮೇಷ ಎಣಿಸ್ತೀರಿ.